ಬಿಗ್ ಕ್ರಾಶ್ ಶುರುವಾಯಿತು. ಚಿನ್ನ ಬೆಳ್ಳಿ ದಿಕ್ಕು ಈಗ ಚೇಂಜ್ ಆಗಿದೆ. ಸ್ಫೋಟಕ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಗ್ ಕ್ರಾಶ್ ಶುರುವಾಯಿತು. ಚಿನ್ನ ಬೆಳ್ಳಿ ದಿಕ್ಕು ಈಗ ಚೇಂಜ್ ಆಗಿದೆ. ಸ್ಫೋಟಕ ಮುನ್ಸೂಚನೆ ಕೊಟ್ಟ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ 2013ರಲ್ಲಿ ನೀಡಿದ ಎಚ್ಚರಿಕೆ ನಿಜವಾಗುವ ಸಮಯ ಬಂದಿದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನುಡಿದಿದ್ದ ಭವಿಷ್ಯ ನಿಜವಾಗತ್ತಾ? ಹಾಗಾದ್ರೆ ಕಂಡು ಕೇಳರಿಯದ ಅತಿದೊಡ್ಡ ಕ್ರಾಶ್ಗೆ ರೆಡಿಯಾಗಿ. ಬಿಗ್ ಕ್ರಾಶ್ ಶುರುವಾಯಿತು. ಚಿನ್ನ ಬೆಳ್ಳಿ ದಿಕ್ಕು ಈಗ ಚೇಂಜ್ ಆಗ್ತಾ ಇದೆ. ಸ್ಫೋಟಕ ಮುನ್ಸೂಚನೆ ಕೊಟ್ಟ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ 2013ರಲ್ಲಿ ನೀಡಿದ ಎಚ್ಚರಿಕೆ ನಿಜವಾಗುವ ಸಮಯ ಬಂದಿದ್ಯಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ನುಡಿದಿದ್ದ ಭವಿಷ್ಯ ಈಗ ನಿಜ ಆಗುತ್ತಾ? ಕಂಡು ಕೇಳರಿಯದ ಅತಿದೊಡ್ಡ ಕ್ರಾಶ್ಗೆ ನೀವು ಕೂಡ ರೆಡಿಯಾಗಿ. ಬಿಗ್ ಕ್ರಾಶ್ ಶುರುವಾಯಿತು. ಚಿನ್ನ ಬೆಳ್ಳಿಯ ದಿಕ್ಕು ಈಗ ಚೇಂಜ್ ಆಗ್ತಾ ಇದೆ. ಸ್ಫೋಟಕ ಮುನ್ಸೂಚನೆಯನ್ನ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ಕೊಟ್ಟಿದ್ದಾರೆ. 2013ರಲ್ಲಿ ನೀಡಿದ ಎಚ್ಚರಿಕೆ ನಿಜವಾಗುವ ಸಮಯ ಬಂದಿದ್ಯಾ? ಹಾಗಾದ್ರೆ 2013ರಲ್ಲಿ ಏನ್ ಎಚ್ಚರಿಕೆ ಕೊಟ್ರು? ಆ ಒಂದು ಎಚ್ಚರಿಕೆ ಈಗ ನಿಜ ಆಗುತ್ತಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಭವಿಷ್ಯವನ್ನ ನುಡಿದಿದ್ರು. ಆ ಒಂದು ಭವಿಷ್ಯ ನಿಜವಾಗುತ್ತಾ? ಸ್ಫೋಟಕ ಮುನ್ಸೂಚನೆಯನ್ನ ಕೊಟ್ಟ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ಕಂಡು ಕೇಳರಿಯದ ಅತಿದೊಡ್ಡ ಕ್ರಾಶ್ಗೆ ರೆಡಿಯಾಗಿ. ಬಿಗ್ ಕ್ರಾಶ್ ಶುರುವಾಯಿತು. ಚಿನ್ನ ಮತ್ತೆ ಬೆಳ್ಳಿ ತನ್ನ ದಿಕ್ಕನ್ನ ಈಗ ಬದಲು ಮಾಡ್ಕೊಂಡಿದೆ. ಯಾವ ರೀತಿ ಅಂತಂದ್ರೆ ಈಗ ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಒಂದು ಹಾವು ಏಣಿ ಆಟದ ರೀತಿಯಲ್ಲಿ ಸಾಗ್ತಾ ಇದೆ. ಒಮ್ಮೆ ಏರಿಕೆ ಆಗುತ್ತೆ, ಒಮ್ಮೆ ಇಳಿಕೆ ಆಗುತ್ತೆ. ಬಹಳ ಚೇಂಜಸ್ ಆಗ್ತಾ ಇದೆ. ಇನ್ನು ಸುಮಾರು ಒಂದು 2-3 ವಾರಗಳ ಹಿಂದೆ ನೀವು ಗಮನಿಸಬಹುದು, ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಏರುಮುಖವಾಗಿ ಸಾಗ್ತಾ ಇತ್ತು, ಅಂದ್ರೆ ರೇಟ್ ಹೆಚ್ಚಾಗ್ತಾ ಇತ್ತು. ಆದ್ರೆ ಈಗ ಒಮ್ಮೊಮ್ಮೆ ಇಳಿಮುಖ ಆಗಿ ಸಾಗುತ್ತೆ, ಒಮ್ಮೆ ಏರಿಕೆ ಆಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ಗಳಾಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ. ಇನ್ನು ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗುವಂತಹ ಬದಲಾವಣೆಗಳ ಕುರಿತು ಭವಿಷ್ಯವನ್ನು ಕೂಡ ನುಡಿದಿದ್ರು ಕಿಯಾಸಕಿ ಅವರು. 2013ರಲ್ಲಿ ಒಂದು ಎಚ್ಚರಿಕೆಯ ಭವಿಷ್ಯವನ್ನು ನುಡಿದಿದ್ರು. ಆ ಒಂದು ಚೇಂಜಸ್ನ ನೀವು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ, ಅದಕ್ಕೆಲ್ಲರೂ ಕೂಡ ರೆಡಿಯಾಗಿ ಎಂಬ ಸಂದೇಶವನ್ನು ಕೂಡ ಕೊಟ್ಟಿದ್ರು. 2013ರಲ್ಲಿ ಅವರು ನುಡಿದಂತಹ ಭವಿಷ್ಯ ಈಗ ನಿಜವಾಗತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಕಂಡು ಕೇಳರಿಯದ ಅತಿದೊಡ್ಡ ಕ್ರಾಶ್ ಆಗುತ್ತಂತೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ನಲ್ಲಿ. ಹಾಗಾದ್ರೆ ಏನದು ಅಂತಹ ಕ್ರಾಶ್ ಅಂತ ನಾವು ನೋಡ್ತಾ ಹೋದ್ರೆ, ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಈಗ ಯಾವ ರೀತಿ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟೋ ಜನ ಇನ್ವೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಒಂದು ವಾರದಿಂದ ಅನ್ಸುತ್ತೆ ಏನು ಇನ್ವೆಸ್ಟ್ ಮಾಡಿದ್ರು ಹೂಡಿಕೆದಾರರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ಕೂಡ ಪಡ್ಕೊತಾ ಇದ್ದಾರೆ. ಹಾಗಾದ್ರೆ 2013ರಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ಏನ್ ಹೇಳಿದ್ರು, ಯಾವ ಭವಿಷ್ಯವನ್ನ ನುಡಿದ್ರು ಅಂತ ನಾವು ನೋಡ್ತಾ ಹೋದ್ರೆ, ಆ ಅತಿದೊಡ್ಡ ಕ್ರಾಶ್ ಸನಿಹದಲ್ಲೇ ಇದೆ. ರೆಡಿಯಾಗಿ ರಾಬರ್ಟ್ ಕಿಯಾಸಕಿ ಓಪನ್ ವಾರ್ನಿಂಗ್. ರಾಬರ್ಟ್ ಕಿಯಾಸಕಿ ಸ್ಫೋಟಕ ಭವಿಷ್ಯ ಕಂಡು ಹೂಡಿಕೆದಾರರಿಗ ಶೇಕ್ ಆಗ್ತಾ ಇದ್ದಾರೆ. ಆರ್ಥಿಕ ಬಿಕ್ಕಟ್ಟು ಯಾವಾಗಲೂ ಆರ್ಥಿಕ ನಷ್ಟಗಳ ಜೊತೆಗೆ ಅವಕಾಶಗಳ ಹೆಬ್ಬಾಗಿಲನ್ನ ತೆರೆಯುತ್ತದೆ ಅಂತ ಕಿಯಾಸಕಿ ಅವರು 2013ರಲ್ಲಿ ಹೇಳಿದ್ರು. ಭಯ ಪಡುವವನು ನಷ್ಟದಲ್ಲಿ ಹೋಗ್ತಾನೆ. ಆದ್ರೆ ಆರ್ಥಿಕ ಜ್ಞಾನ ಹೊಂದಿ ದೀರ್ಘಕಾಲೀನ ಹೂಡಿಕೆ ಮಾಡುವವರು ತಪ್ಪದೆ ಸಿರಿವಂತರಾಗ್ತಾರೆ ಎಂದಿರುವ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ಚಿನ್ನ ಬೆಳ್ಳಿ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡುವುದು ಕೂಡ ಸೇಫ್ ಅಂತ ಹೇಳಿದ್ದಾರೆ. ಮಾರ್ಕೆಟ್ ಕ್ರಾಶ್ ಆಗುತ್ತೋ ಆಗ ಜನ ಸ್ಟಾಕ್ ಮಾರೋಕೆ ರೆಡಿ ಆಗ್ತಾರೆ. ಅಂತಹ ಸಮಯದಲ್ಲಿ ಖರೀದಿ ಮಾಡುವವರು ಧನವಂತರಾಗ್ತಾರೆ, ಸಿರಿವಂತರಾಗ್ತಾರೆ. ಹೀಗಂತ ಟ್ವೀಟ್ ಮೂಲಕ ವಾರ್ನಿಂಗ್ ಕೊಟ್ಟ ರಾಬರ್ಟ್ ಕಿಯಾಸಕಿ 2013ರಲ್ಲಿ ಬರೆದ ರಿಚ್ ಡ್ಯಾಡ್ಸ್ ಪ್ರೊಫೆಸಿಯಲ್ಲಿ ಕ್ರಾಶ್ ಬಗ್ಗೆ ಕಿಯಾಸಕಿ ಅವರು ವಾರ್ನ್ ಮಾಡಿದ್ರು. ಆ ಅತಿದೊಡ್ಡ ಕ್ರಾಶ್ ಸನಿಹದಲ್ಲೇ ಇದೆ. ರೆಡಿಯಾಗಿ ರಾಬರ್ಟ್ ಕಿಯಾಸಕಿ ಓಪನ್ ವಾರ್ನಿಂಗ್. ರಾಬರ್ಟ್ ಕಿಯಾಸಕಿ ಸ್ಫೋಟಕ ಭವಿಷ್ಯವನ್ನ ಕಂಡು ಹೂಡಿಕೆದಾರರಿಗ ಶೇಕ್ ಆಗ್ತಾ ಇದ್ದಾರೆ. ಆರ್ಥಿಕ ಬಿಕ್ಕಟ್ಟು ಯಾವಾಗಲೂ ಆರ್ಥಿಕ ನಷ್ಟಗಳ ಜೊತೆಗೆ ಇರುತ್ತೆ. ಅವಕಾಶಗಳ ಹೆಬ್ಬಾಗಿಲನ್ನ ತೆರೆಯುತ್ತದೆ ಅಂತ ಕಿಯಾಸಕಿ ಅವರು ಭವಿಷ್ಯ ನುಡಿದಿದ್ರು. ಭಯ ಪಡುವವನು ನಷ್ಟದಲ್ಲೇ ಹೋಗ್ತಾನೆ ಅಂತ ಒಂದು ಭವಿಷ್ಯವನ್ನ ನುಡಿದಿದ್ರು. ಸದ್ಯಕ್ಕೆ 2013ರಲ್ಲಿ ನುಡಿದಂತಹ ಭವಿಷ್ಯ ಈಗ ನಿಜವಾಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ರಾಬರ್ಟ್ ಕಿಯಾಸಕಿ ಸ್ಫೋಟಕ ಭವಿಷ್ಯ ಹೂಡಿಕೆದಾರರಿಗೆ ಭಯ ಆಗ್ತಾ ಇದೆ.
ಯಾಕೆಂತಂದ್ರೆ ಈಗ ಎಷ್ಟೋ ಜನ ಇನ್ವೆಸ್ಟ್ ಮಾಡಿರ್ತಾರೆ ಈ ಒಂದು ಷೇರು ಮಾರ್ಕೆಟ್ನಲ್ಲಿ. ಇನ್ವೆಸ್ಟ್ ಮಾಡಿರೋರು ಏನು ಮಾಡ್ತಾರೆ, ಈಗ ಚಿನ್ನದ ರೇಟ್ ಮತ್ತು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿರೋರು ಈಗ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ, ನಮಗೆ ಲಾಸ್ ಆಗುತ್ತೆ ಅಂತ ಅಂದಾಗ ಸ್ವಲ್ಪ ಜನ ಒಂದು ಏನು ಪರ್ಚೇಸ್ ಮಾಡ್ಕೊಂಡಿರ್ತಾರೆ ಸ್ಟಾಕ್, ಅದನ್ನು ಸೇಲ್ ಮಾಡಲಿಕ್ಕೆ ಅಂತ ಮುಂದಾಗ್ತಾರೆ. ಆದರೆ ಅದು ಮಾಡೋದು ದೊಡ್ಡ ತಪ್ಪು ಅಂತ ಈಗ ಕಿಯಾಸಕಿ ಅವರು ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಬಳಿಯೇ ಉಳಿಸ್ಕೊಂಡ್ರೆ ಅಥವಾ ಯಾರಾದರೂ ಈ ಒಂದು ಏರಿಳಿತ ಆದಂತಹ ಸಂದರ್ಭದಲ್ಲಿ ಆ ಒಂದು ಸ್ಟಾಕನ್ನು ಸೇಲ್ ಮಾಡ್ತಾರೆ ಅಂದರೆ ಅದನ್ನು ಪರ್ಚೇಸ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಸಿರಿವಂತರಾಗ್ತೀರಾ ಅಂತ ಸದ್ಯಕ್ಕೆ ಕಿಯಾಸಕಿ ಅವರ ಒಪಿನಿಯನ್ ಇದು. ರಾಬರ್ಟ್ ಕಿಯಾಸಕಿ ಸ್ಫೋಟಕ ಭವಿಷ್ಯ ಒಂದು ಕಡೆ ಹೂಡಿಕೆದಾರರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ, ಬಹಳ ಶೇಕ್ ಆಗ್ತಾ ಇದ್ದಾರೆ. ಆರ್ಥಿಕ ಬಿಕ್ಕಟ್ಟು ಯಾವಾಗಲೂ ಆರ್ಥಿಕ ನಷ್ಟಗಳ ಜೊತೆಗೆ ಇರುತ್ತೆ, ಅವಕಾಶಗಳ ಹೆಬ್ಬಾಗಿಲನ್ನು ತೆರೆಯುತ್ತೆ ಅಂತ ಕಿಯಾಸಕಿ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಆದರೆ ಆರ್ಥಿಕ ಜ್ಞಾನ ಹೊಂದಿ ದೀರ್ಘಕಾಲೀನ ಹೂಡಿಕೆ ಮಾಡುವವರು ತಪ್ಪದೇ ಸಿರಿವಂತರಾಗ್ತಾರೆ ಅಂತ ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ಅವರು ಹೇಳಿದ್ದಾರೆ.